ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಮೀಶೋಯಿಂದ ಒಂದು ಸ್ಟೋರೇಜ್ ಬಾಕ್ಸ್ ತರಿಸಿದ್ದೀನಿ. ಇದು ಟೋಟಲ್ ಆಗಿ 5 ಬಾಕ್ಸಸ್ ಬರುತ್ತೆ. ಇದು ನಾವು ಕಿಚನಲ್ಲೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೆಡ್ರೂಮಲ್ಲಿ ನಮ್ಮದು ಮೇಕಪ್ ಕಿಟ್ ಏನಿರುತ್ತೆ, ಮೇಕಪ್ ಸೆಟ್ ಅದನ್ನು ಇಡ್ಬೋದು. ನಾನೀಗ ನಂದು ಮೇಕಪ್ದು ಆಲ್ಮೋಸ್ಟ್ ಜ್ಯುವೆಲರಿ ಸೆಟ್ ಆಗ್ಬೋದು, ಓಲೆ, ಬಳೆ, ಅದನ್ನೆಲ್ಲನೂ ಈ ಥರ ಪಿಂಕ್ದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಅದರಲ್ಲಿ ಕಾಣಿಸಲ್ಲ, ಹಂಗಾಗಿ ನಾನು ಇದರಲ್ಲಿ ಎಲ್ಲ ಡಿವೈಡ್ ಮಾಡಿ ಇಡೋಣ ಅಂತ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಕಿಚನಲ್ಲಿ ಆದರೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಆಲೂಗಡ್ಡೆ, ಇನ್ನು ಸಣ್ಣ ಪುಟ್ಟದ್ದೇನಾದರೂ ರೇಷನ್ ಕವರಲ್ಲಿ ಇದ್ದರೆ ಅದನ್ನು ಹಾಕಿಡಬಹುದು. ನಾನೀಗ ನಂದು ಮೇಕಪ್ ಸೆಟ್ಟಿಗೆ ತರಿಸಿದ್ದೀನಿ. ನೋಡ್ಬೋದು, ಈ ಥರ ಇದನ್ನು ಮೀಶೋಲ್ಲೇ ತರಿಸಿದ್ದು. ಮುಂಚೆ ಇದರಲ್ಲಿ ಹಾಕಿಟ್ಟಿದ್ದೆ, ಸೇಮ್ ಕಲರ್ ಇರೋದ್ರಿಂದ ಎಲ್ಲನೂ ಕಿತ್ತಾಕಿ ನೋಡ್ತಾ ಇದ್ವಿ. ಇದೆಲ್ಲ ಜ್ಯುವೆಲರಿ ಸೆಟ್ ಹಾಕಿಟ್ಟಿದ್ದೀನಿ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ. ಇದು ಡೈರೆಕ್ಟಾಗಿ ಜ್ಯುವೆಲರಿ ಸೆಟ್ ಏನೇನಿರುತ್ತೆ ಅದನ್ನೆಲ್ಲ ಡಿವೈಡ್ ಮಾಡಿ ಈ ಥರ ಬಾಕ್ಸ್ ಸಮೇತನೇ ಇಡ್ತೀನಿ ಇದರಲ್ಲಿ. ಯಾಕಂದರೆ ಬಾಕ್ಸ್ ಸಮೇತ ಇಟ್ಟರೆ ಆರಾಮಾಗಿ ಹಾಳಾಗಲ್ಲ, ಕ್ಲೀನಾಗಿರುತ್ತೆ. ಹಂಗಂಗೆ ಎತ್ಕೊಂಡು ತೊಗೊಂಡು ಹಾಕ್ಕೊಂಡು ಹೋಗ್ಬೋದು. ನಾವು ಬಾಕ್ಸನ್ನು ನೋಡ್ಬೋದು, ನೀವು ತುಂಬ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಒಂದು ಅಂಜಾದು ಹೇಳ್ತಾ ಇದ್ದೀನಿ ನಾನು. ಮಿನಿಮಮ್ ಒಂದು 3 kg ಅಷ್ಟು ಏನಾದರೂ ರೇಷನ್ದು ಇತ್ತಂದರೆ 3-4 kg ಅಷ್ಟು ಇದರಲ್ಲಿ ಇಡ್ಬೋದು. ಅಷ್ಟು ದೊಡ್ಡ ದೊಡ್ಡ ಬಾಕ್ಸಸ್ ಇದೆ ಇದು. ನನಗಂತೂ ತುಂಬಾ ಯೂಸ್ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಬೇಕಂದರೆ ಈಗ ಒಳ್ಳೊಳ್ಳೆ ಆಫರ್ ಬಿಟ್ಟಿದ್ದಾರೆ ದಸರಾ ದೀಪಾವಳಿದು. ನೀವು ಹೋಗಿ ಆರ್ಡ್ರ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು. ಬನ್ನಿ ಫ್ರೆಂಡ್ಸ್, ಈಗ ಎಲ್ಲ ಫುಲ್ ಕ್ಲೀನ್ ಮಾಡಿ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ ನಾನು. ಇಷ್ಟು ದಿನ ಎಲ್ಲ ಜ್ಯುವೆಲರಿ ಸೆಟ್ ಎಲ್ಲ ನಂದು ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಟಿದ್ದೆ, ಅದು ಫುಲ್ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಇನ್ನು ಅದರಲ್ಲಿ ಏನು ಜಾಸ್ತಿ ಇಡಲ್ಲ, ಸಿರಫ್ ಇರುತ್ತೆ, ಇನ್ನು ಬಾಡಿ ಲೋಷನು, ಆಯಿಲು, ಕೊಬ್ಬರಿ ಎಣ್ಣೆ ಆ ಥರದ್ದು ಅಷ್ಟೇ ಇಡ್ತೀನಿ. ಇದರಲ್ಲೆಲ್ಲ ಎಲ್ಲನೂ ಡಿವೈಡ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಇದರಲ್ಲಿ ಒಂದರಲ್ಲಿ ಕ್ಲಿಪ್ಪು, ಒಂದರಲ್ಲಿ ಲಿಪ್ಟಿಕ್ಕು, ಒಂದರಲ್ಲಿ ಜ್ಯುವೆಲರಿ ಸೆಟ್ಟು, ಇನ್ನೊಂದರಲ್ಲಿ ಗಾಗಲ್ಲು, ಈ ಥರ ಎಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಡಿವೈಡ್ ಮಾಡಿ ಯಾವುದ್ಯಾವುದ್ರಲ್ಲಿ. ಇದು ಗಾಗಲ್ಸ್ ನೋಡ್ಬೋದು, ಏನಿಲ್ಲ ಅಂದರೂ ಒಂದು 10-15 ಗಾಗಲ್ಸ್ ಇದೆ. ನಾನು ಡೈರೆಕ್ಟಾಗಿ ಹಿಂಗೆ ಬಾಕ್ಸಲ್ಲಿ ಹಾಕಲ್ಲ, ಒಂದು ಪೌಚ್ ಇದೆ ಅದರಲ್ಲಿ ಹಾಕಿ ಇಟ್ಬಿಡ್ತೀನಿ. ಅಂದರೆ ಗ್ಲಾಸಸ್ ಏನು ಸ್ಕ್ರ್ಯಾಚಸ್ ಆಗಲ್ಲ. ಬನ್ನಿ ಫ್ರೆಂಡ್ಸ್, ಯಾವ ಥರ ಸೆಕ್ರೇಟ್ ಮಾಡಿ ಇಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಎಲ್ಲನೂ ಫುಲ್ ತೆಗಿತಾ ಇದ್ದೀನಿ. ಜ್ಯುವೆಲರಿ ಸೆಟ್ ಆಯಿತು, ಇನ್ನು ಓಲೆಗಳು, ಹಾಗೆ ಬಳೆಗಳು ಎಲ್ಲನೂ ತೆಗೆದು ಡಿವೈಡ್ ಮಾಡಿ ಕ್ಲೀನಾಗಿ ಇಡ್ತಾ ಇದ್ದೀನಿ. ಬಳೆದು ಕೂಡ ನಾನು 1-2 ಬಾಕ್ಸ್ ತರಿಸಿದ್ದೀನಿ, ತೋರಿಸ್ತೀನಂತೆ ಅದು ಕೂಡ. ಆದರೆ ಇದೇ ವ್ಲಾಗಲ್ಲಿ ಬರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಫ್ರೆಂಡ್ಸ್, ಈ ಥರದ್ದು ಸರಗಳನ್ನೆಲ್ಲ ನಾನು ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಯಾಕಂದರೆ ಕ್ಲೀನಾಗಿ ಕಾಣಿಸುತ್ತೆ. ಕರಿಮಣಿದು ಡಾಲರ್ ಬಂದಿರೋದು ಇದೇ ಥರದ್ದು ನನ್ನ ಹತ್ರ ಒಂದು 4-5 ಪೀಸಸ್ ಇದ್ದಾವೆ. ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಸ್ಟೋನಿಂದು ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ಹಾಗೆ ಮುತ್ತಿಂದು ಒಂದು ಬಾಕ್ಸಲ್ಲಿ ಆ ಥರ. ಫ್ರೆಂಡ್ಸ್, ಇದೆಲ್ಲ ಮುತ್ತಿನ ಸರ ನಾನು ನಮ್ಮ ಫುಲ್ ಫ್ಯಾಮ್ಲಿ ಎಲ್ಲ ರಾಮೇಶ್ವರಕ್ಕೆ ಹೋಗಿದ್ವಿ, ಅಲ್ಲಿ ತೊಗೊಂಬಂದಿದ್ದೀನಿ. ಇದೆಲ್ಲ ಒರಿಜಿನಲ್ ಮುತ್ತುಗಳು. ಇನ್ನೂ ನಾನು ಇದಕ್ಕೆ ಡಾಲರ್ ಹಾಕ್ಸಿಲ್ಲ, ನಾನು ಹಾಗೆ ಇಟ್ಟಿದ್ದೀನಿ. ಯಾಕೋ ಟೈಮೇ ಕೂಡಿ ಬರ್ತಾಯಿಲ್ಲ. ಒಂದು ಸರಿ ಮಾರ್ಕೆಟ್ಗೆ ಹೋಗಿ ಯಾವ ಡಾಲರ್ ಸೂಟ್ ಆಗುತ್ತೆ ಅಂತ ನೋಡಿ ಆ ಡಾಲರ್ ಹಾಕ್ಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ತುಂಬಾ ತೊಗೊಂಬಂದಿದ್ದೆ, ಹೋಗಿ ಅಲ್ಲಿಗೆ ಹೋದಾಗ ತುಂಬಾ ತೊಗೊಂಬಂದಿದ್ದೆ. ಒಂದು ಮುತ್ತಿಂದು ಮಾತ್ರ ಡಾಲರ್ ಹಾಕ್ಸಿದ್ದೀನಿ. ಅದನ್ನು ಇನ್ನೂ ಎಷ್ಟೊಂದು ಇದ್ದಾವೆ. ಇದರಲ್ಲಿ ನಾರ್ಮಲ್ ಇದು ಏನೋ ರೆಡ್ಡು ಗ್ರೀನ್ ಇದೆ, ಅದೆಲ್ಲ ನಾರ್ಮಲ್ ಬರುತ್ತೆ. ಫ್ರೆಂಡ್ಸ್, ಇದು ನೋಡ್ಬೋದು, ಇದನ್ನು ಮುತ್ತಿನ ಸರ ತುಂಬ ಚೆನ್ನಾಗಿದೆ. ಅವರೆಕಾಳು ಮೇಳದಲ್ಲಿ ತೊಗೊಂಬಂದಿದ್ದೆ, ತುಂಬಾ ಚೆನ್ನಾಗಿದೆ. ರೇಟು ಕೂಡ ಅಷ್ಟೇ, ಇದು ಕೂಡ ತುಂಬ ರೀಸನೇಬಲ್ಲು. ಆ ಥರ ಮೇಳಗಳಿದ್ದಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿರುತ್ತೆ, ಹೋದಾಗೆ ತೊಗೊಂಬರ್ತಾ ಇರ್ತೀನಿ. ಓಲೆಗಳು ಅಷ್ಟೇ, ಈ ಥರ ನೆಕ್ ಚೈನ್ ಅಷ್ಟೇ. ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಮುತ್ತಿಂದು, ಸ್ಟೋನಿಂದು ಎಲ್ಲನೂ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ಸ್ಟೋನ್ದು ಹಾಳಾಗಲ್ಲ. ಫ್ರೆಂಡ್ಸ್, ಹೇಳಿದ್ನಲ್ಲ ನಾನು, ರಾಮೇಶ್ವರದಲ್ಲಿ ಇದೊಂದು ಸರಾನು
ಡಾಲರ್ ಹಾಕಿ ರೆಡಿ ಮಾಡಿಸಿದ್ದೀನಿ. ಇದು ಕೂಡ ಒರಿಜಿನಲ್ ಮುತ್ತು, ತುಂಬಾ ಚೆನ್ನಾಗಿದೆ ಮುತ್ತು ಎಲ್ಲ. ಈ ಥರದ್ದು ಒರಿಜಿನಲ್ ಮುತ್ತಿರೋದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಇದೊಂದು ಮಾಡಿಸಿದ್ದೀನಿ ಅಷ್ಟೇ. ಇನ್ನೂ ಒಂದು 2 ಸರ 3 ಸರ ಆಗೋಷ್ಟು ಇದ್ದಾವೆ. ನೋಡಬೇಕು ಅದಕ್ಕೆ ಯಾವುದು ಡಾಲರ್ ಸೂಟ್ ಆಗುತ್ತೆ ಅದನ್ನು ಹಾಕಿ ಮಾಡಿಸ್ಬೇಕು. ಓಕೆ ಫ್ರೆಂಡ್ಸ್, ಬನ್ನಿ ಎಲ್ಲನೂ ಡಿವೈಡ್ ಮಾಡಿ ಕ್ಲೀನಾಗಿ ಇಡ್ತಾಯಿದ್ದೀನಿ. ಇದಕ್ಕೆ ಓಲೆ ಕೂಡ, ಓಲೆ ವಿತ್ ಡಾಲರು ಎರಡನ್ನೂ ಮಾರ್ಕೆಟಲ್ಲೇ ಹೋಗಿ ಡಾಲರ್ ಹಾಕ್ಸಿ ತೊಗೊಂಬಂದಿರೋದು. ಫ್ರೆಂಡ್ಸ್, ಇದು ನೋಡ್ಬೋದು, ಇದೆಲ್ಲ ಓಲೆದಿದು. ಇದು ಓಲೆದೇನು ಚೇಂಜ್ ಮಾಡಲ್ಲ, ಯಾಕಂದರೆ ಯಾವ್ದ್ಯಾವ್ದು ಬೇಕು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಡ್ತೀನಿ. ಓಲೆ ಮಾತ್ರ ಇದರಲ್ಲೇ ಇಡ್ತೀನಿ. ಅದು ಚಿಕ್ಕ ಚಿಕ್ಕ ಬಾಕ್ಸ್ ಇದೆ, ಅದು ಕರೆಕ್ಟಾಗಿ ಅದಕ್ಕೆ ಸೂಟಾಗುತ್ತೆ. ಹಂಗಾಗಿ ಅದರಲ್ಲಿನೂ ಡಿವೈಡ್ ಮಾಡಿ ಇಡೋಣ ಅಂದ್ಕೊಂಡಿದ್ದೀನಿ. ಮುತ್ತಿಂದು, ಸ್ಟೋನ್ದು, ರಿಂಗ್ಗಳು, ಜುಮ್ಕಾಗಳು ಅವನ್ನೆಲ್ಲ ಡಿವೈಡ್ ಮಾಡಿ ಇಡ್ತೀನಿ. ಫ್ರೆಂಡ್ಸ್, ಈ ಬಾಕ್ಸಲ್ಲಿ ಫುಲ್ ಮೇಕಪ್ ಸೆಟ್ ಇಡ್ತಾ ಇದ್ದೀನಿ. ಎಲ್ಲದರಲ್ಲಿ ಒಂದೊಂದು ಇರುತ್ತೆ. ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಕ್ಲೀನಾಗಿ ಸಿಗುತ್ತೆ. ಕಾಜಲ್ ಆಯಿತು, ಲಿಪ್ಸ್ಟಿಕ್ ಆಯಿತು, ಹಾಗೆ ಲ್ಯಾಕ್ಮಿ ಫೌಂಡೇಶನ್ನು, ಪ್ರೀಮಿಯರ್, ಪ್ರತಿಯೊಂದು ಎಲ್ಲನೂ ಈ ಥರ ಹಾಕಿಟ್ಬಿಟ್ರೆ ನಮಗೆ ಬೇಕಂದಾಗೆ ಆರಾಮಾಗಿ ತೊಗೊಂಡು ಮೇಕಪ್ ಮಾಡ್ಕೊಂಡು ಹೋಗ್ಬೋದು. ನಂದು ಕೆಲವೊಂದು ಬ್ಯಾಗ್ಗಳಲ್ಲಿ, ಪರ್ಸ್ಗಳಲ್ಲಿ ಇರುತ್ತೆ, ಇದರಲ್ಲಿ ಒಂದೊಂದು ಹಾಕಿರ್ತೀನಿ. ಮನೆಯಲ್ಲೇ ಬೇಗ ರೆಡಿ ಆಗೋಕ್ಕಾಗಿಲ್ಲ ಅಂದಾಗ ಗಾಡಿಯಲ್ಲಿ ಹೋಗ್ತಾ ನಾನು ಕಾರಲ್ಲಿ ಹಚ್ಕೋಬೋದು ಅಂತ. ಈ ಬಾಕ್ಸಲ್ಲಿ ನೋಡ್ಬೋದು ಮೇಲ್ ಪಾಲಿಶು ಹಾಗೆ ಪರ್ಫ್ಯೂಮ್ ಇಡ್ತಾ ಇದ್ದೀನಿ. ಮೇಲ್ ಪಾಲಿಶು ಅಷ್ಟೇನು ಜಾಸ್ತಿ ಇಲ್ಲ, ಒಂದು 15ರಿಂದ 20 ಪೀಸಸ್ ಇದ್ದಾವೆ ಅಷ್ಟೇ. ಪರ್ಫ್ಯೂಮು ಕೂಡ ಅಷ್ಟೇ, ಒಂದು 5ರಿಂದ 6 ಪರ್ಫ್ಯೂಮು. ಆ ಥರದ್ದು ಎಲ್ಲನೂ ಈ ಥರ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ಎಲ್ಲನೂ ಡಿವೈಡ್ ಮಾಡಿಟ್ರೆ ನಮಗೆ ಕರೆಕ್ಟಾಗಿ ಹಿಂಗೆ ಎಳೆದ ಕೂಡಲೇ ಒಂದು ಐಡಿಯಾ ಬರುತ್ತೆ, ಸಿಗುತ್ತೆ ಆರಾಮಾಗಿ. ಬೇರೆ ಬೇರೆ ಪೌಚಲ್ಲಿ ಮುಂಚೆ ಎಲ್ಲ ಹಾಗೆ ಮಾಡ್ತಾಯಿದ್ದೆ, ಬೇರೆ ಬೇರೆ ಪೌಚಲ್ಲಿ ಹಾಕಿಟ್ಟು ಎಲ್ಲನೂ ಕಿತ್ತಾಕಿ ಹುಡ್ಕೋದೇ ಒಂದು ಕೆಲಸ ಆಗ್ತಿತ್ತು. ಈಗ ಅದು ಸ್ವಲ್ಪ ರಿಲೀಫ್ ಆಯಿತು. ಫ್ರೆಂಡ್ಸ್, ನೋಡ್ಬೋದು ಇಲ್ಲೆಲ್ಲ ನಾನು ಓಲೆಗಳನ್ನ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ಸ್ಟೋನ್ದೊಂದು, ಮುತ್ತಿಂದೊಂದು, ಜುಮ್ಕಾ ಒಂದು, ಆ ಥರ ಎಲ್ಲ ಪುಟ್ಟದು ಏನೇನಿರುತ್ತೆ ಅದನ್ನೆಲ್ಲ. ಇದು ಬಾಕ್ಸ್ ತುಂಬಾ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಬಾಕ್ಸಸ್ ಬರುತ್ತೆ ಅದು, ಅದರಲ್ಲೆಲ್ಲ ಹಾಕಿಡ್ತಾ ಇದ್ದೀನಿ. ಇನ್ನು ಚೆನ್ನಾಗಿರೋದು ಫ್ಯಾನ್ಸಿ ಇರೋವೆಲ್ಲ ಅದು ಈ ಬೇರೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಂತೆ. ಈ ಥರ ಡಿವೈಡ್ ಮಾಡಿದಾಗ ನಮ್ಗೆ ಆರಾಮಾಗಿ ಸಿಗುತ್ತೆ, ಜಾಸ್ತಿ ಕಿತ್ತೆ ಹಾಕೋದು ಹುಡ್ಕೋದು ಟೆನ್ಷನ್ನೇ ಇರಲ್ಲ. ಈ ಥರದಲ್ಲಿ ಹಾಕಿಟ್ಟಾಗ ಹಿಂಗೆ ಮೇನ್ ಅಂದರೆ ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಇರಬೇಕು, ಆರಾಮಾಗಿ ಕಾಣಿಸುತ್ತೆ ಯಾವುದ್ಯಾವುದು ಎದರಲ್ಲಿದೆಯಾ ಅಂತ. ನಂದು ಇದು ಟ್ರಾನ್ಸ್ಪರೆಂಟ್ ಬಾಕ್ಸ್ ತುಂಬ ದಿನ ಆಗೋಯ್ತು ತೊಗೊಂಡು, ನಾನು ಇದರಲ್ಲೇ ಹಾಕಿಟ್ಟಿದ್ದೆ. ಈಗ ಎಲ್ಲನೂ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಎಲ್ಲಾದರೂ ಹೋಗ್ಬೇಕಾದ್ರೆ ತೊಗೊಳ್ತೀವಿ ಮತ್ತು ಇನ್ನೊಂದು ಯಾವುದೋ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀವಿ, ಅದೇ ಥರನೇ ಆಗುತ್ತೆ. ಈಗ ಎಲ್ಲನೂ ಡಿವೈಡ್ ಮಾಡಿ ಹಾಕಿಡ್ತಾ ಇದ್ದೀನಿ.
ಫ್ರೆಂಡ್ಸ್ ಎಲ್ಲ ಡಿವೈಡ್ ಮಾಡಿ ಅರೇಂಜ್ ಮಾಡಿದ್ದಾಯಿತು. ಬನ್ನಿ ನೋಡೋಣ. ಫ್ರೆಂಡ್ಸ್ ಇಲ್ಲೆಲ್ಲ ಮೇಕಪ್ ಕಿಟ್ ಇಟ್ಟಿದ್ದೀನಿ. ಅಂದರೆ ಮೇಕಪ್ ಸಾಮಾನು ಎಲ್ಲನೂ ಲ್ಯಾಕ್ಮಿ ಕ್ರೀಮ್ಗಳು, ಫೌಂಡೇಶನ್ ಆಯಿತು ಎಲ್ಲ ಇದರಲ್ಲಿದೆ. ಹಾಗೆ ಸೆಕೆಂಡ್ ಒನ್ನು ಫುಲ್ಲು ಜ್ಯುವೆಲರಿ ಸೆಟ್ ಇದೆ. ಸರಗಳೆಲ್ಲ ಫುಲ್ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಆರಾಮಾಗಿ ಯಾವುದ್ಯಾವುದು ಎದರಲ್ಲಿದೆ ಅಂತ ಆರಾಮಾಗಿ ನೋಡ್ಬೋದು. ಸ್ಟೋನಿಂದ ಡಿವೈಡ್ ಮಾಡಿದ್ದೀನಿ. ಹಾಗೆ ಕರಿಮಣೆದು, ಹಾಗೆ ನಕ್ಲಿಸ್ಗಳು, ಈ ಥರದ್ದು ಜುಮ್ಕಗಳು, ಓಲೆಗಳು ಅದದ್ದು ಎಲ್ಲ ಫುಲ್ಲು ಈ ಥರ ಸೆಟ್ ಮಾಡಿ ಇಟ್ಟಿದ್ದೀನಿ. ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿಟ್ರೆ ಆರಾಮಾಗಿ ಕಾಣಿಸುತ್ತೆ. ನಾವು ತೊಗೊಂಡು ಹಾಕ್ಕೊಂಡು ಹೋಗ್ಬೋದು. ಓಕೆ, ಬನ್ನಿ ಈಗ ನೆಕ್ಸ್ಟ್ ಇದು ಪಿನ್ಗಳು, ಸೇಫ್ಟಿ ಪಿನ್ನು ಈ ಥರ ಫುಲ್ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಇಟ್ಟರೆ ನಮಗೆ ಬೇಕಾದಾಗೆ ಸಿಗಲ್ಲ. ಹಂಗಾಗಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನಮಗೆ ಬೇಕಂದಾಗೆ ಪಟ್ನ ಎತ್ಕೊಂಡು ರೆಡಿಯಾಗಿ ಹೋಗ್ಬೋದು. ಫ್ರೆಂಡ್ಸ್ ಈ ಬಾಕ್ಸಲ್ಲಿ ನೇಲ್ ಪಾಲಿಶು, ಹಾಗೆ ಪರ್ಫ್ಯೂಮು, ಹಾಗೆ ಕ್ಲಿಪ್ಗಳು ಇಟ್ಟಿದ್ದೀನಿ. ಬರೀ ನೇಲ್ ಪಾಲಿಶೇ ಇಟ್ಟರೆ ಅದು ಬಾಕ್ಸ್ ವೇಸ್ಟ್ ಆಗುತ್ತೆ. ಹಂಗಾಗಿ ಅದ್ರ ಜೊತೆ ನಾನು ಪರ್ಫ್ಯೂಮು ಕ್ಲಿಪ್ ಕೂಡ ಹಾಕಿದ್ದೀನಿ. ಈ ಬಾಕ್ಸಲ್ಲಿ ಎಮರ್ಜೆನ್ಸಿ ಇರಲಿ ಅಂತ ನಾನು ಪರ್ಸ್ಗಳು ಇಟ್ಟಿದ್ದೀನಿ. ಏನಾದರೂ ಬೇಕು ಅಂದರೆ ಟಕ್ ಅಂತ ಎತ್ಕೊಂಡು ಹೋಗ್ಬೋದು. ಈ ಕೆಳಗಿನ ಬಾಕ್ಸಲ್ಲೆಲ್ಲ ಪೌಚ್ಗಳು ಇಟ್ಟಿದ್ದೀನಿ. ಯಾಕಂದರೆ ನಾನು ಊರುಗಳಿಗೆ ಹೋದಾಗ ನಂದು ಮೇಕಪ್ದು ಏನೇನಿರುತ್ತೆ ಅವನ್ನೆಲ್ಲ ಆ ಪೌಚಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ಈ ಥರದ್ದು ಸಣ್ಣದು ಕವರ್ ಇದು. ಇದರಲ್ಲಿ ಕೂಡ ದೊಡ್ಡದಿದೆ ಓಲೆ. ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ಈ ಓಲೆ ಬಂದು ಕಾಶಿಯಲ್ಲಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನನಗೆ ಓಲೆ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ. ಆಮೇಲೆ ಕೆಲವೊಂದು ಡ್ರೆಸ್ಸು, ಸಾರಿ ಆಮೇಲೆ ಮ್ಯಾಚ್ ಮಾಡ್ಕೊತೀನಿ. ಇದೆರಡು ಇದರಲ್ಲಿರೋದನ್ನ ಇನ್ನೂ ಯಾವುದೂ ಯೂಸ್ ಮಾಡಿಲ್ಲ. ಹಂಗಾಗಿ ಇದರಲ್ಲಿ ತುಂಬ ದೊಡ್ಡ ಓಲೆ ಅದು. ಹಂಗಾಗಿ ಅದರಲ್ಲಿ ಹಾಕಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಯಾವ ಥರ ಎಲ್ಲ ಫುಲ್ ಸೆಟ್ ಮಾಡಿದ್ದೀನಿ ಅಂತ. ಇದನ್ನು ಈಗ ನಮ್ಮದು ಬೆಡ್ರೂಮಲ್ಲಿ ವಾರ್ಡ್ರೋಬ್ ಪಕ್ಕನೇ ಇದನ್ನು ಇಟ್ಕೋಬೇಕು. ಯಾಕಂದರೆ ಅಲ್ಲೇ ಮೇಕಪ್ ಆಗೋದು ಈಸಿಯಾಗಿ ಎಲ್ಲನೂ ಸಿಗುತ್ತೆ. ಮತ್ತು ಇನ್ನೊಂದು ಬಂದು ಬಳೆದೊಂದು ಸೆಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇದು ಎಲ್ಲ ಫುಲ್ ಆಯಿತು. ಇನ್ನು ಬಳೆದೊಂದು ತೋರಿಸ್ತೀನಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರು ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಗಳು ನೋಡಿ. ಫ್ರೆಂಡ್ಸ್ ನೋಡ್ಬೋದು ಬ್ಯಾಂಗಲ್ಸ್ದು. ಇದನ್ನು 2 ಬಾಕ್ಸು ಕೂಡ ನಾನು ಮೀಶೋಲ್ಲೇ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಇದು 2 ಬಾಕ್ಸು ಸಾಕಾಗಲ್ಲ. ಸುಮ್ಮನೆ ಕರೆಕ್ಟ್ ಸೀರೆ ಮ್ಯಾಚಿಂಗ್ ಇರಲಿ ಅಂತ ಮಾತ್ರ ಅದನ್ನು ಇದರಲ್ಲಿ ಇಟ್ಟಿದ್ದೀನಿ. ಮಿಕ್ಕಿರೋದು ಇಲ್ಲಿ ಪಿಂಕ್ದು ಏನು ನೋಡ್ತಾ ಇದ್ದೀರ ಪಕ್ಕಕ್ಕೆ, ಅದರಲ್ಲಿ ಕೂಡ ಬಳೆ ಹಾಕಿಟ್ಟಿದ್ದೀನಿ. ಹಾಗೆ ಗ್ರೀನ್ ಬಳೆ ಕುಂಕುಮಕ್ಕೆ ಕೊಟ್ಟಿರ್ತಾರೆ, ಗ್ರೀನು, ಹಾಗೆ ರೆಡ್ ಬಳೆ, ಆ ಥರದ್ದೆಲ್ಲನೂ ನಾನು ಒಂದು ದಾರ ತೊಗೊಂಡು ದಾರದಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಅದನ್ನು ಕೂಡ ಯಾವಾಗಲಾದರೂ ಮನೇಲಿದ್ದಾಗ ಹಾಕ್ಕೋಬಹುದು. ಈ ಥರ ಮ್ಯಾಚಿಂಗ್ದೆಲ್ಲ ಬಳೆಗಳನ್ನ ಹೊರಗಡೆ ಏನಾದರೂ ಫಂಕ್ಷನ್ ಇದ್ದಾಗ ಸೀರೆ ಹಾಕ್ಕೊಂಡಾಗ ಅದ್ರ ಮ್ಯಾಚಿಂಗ್ ಬಳೆ ಹಾಕ್ಕೊಂಡು ಹೋಗ್ಬೋದು. ಮ್ಯಾಚಿಂಗ್ ಇರೋದನ್ನೆಲ್ಲ ಈ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇದೊಂದು ಬೇಗ ಸೆಟ್ ಮಾಡಿ ತೋರಿಸ್ತೀನಂತೆ ನಿಮಗೆ ಫುಲ್ ವಿಡಿಯೋ. ಫ್ರೆಂಡ್ಸ್, ಸೀರೆ ಮ್ಯಾಚಿಂಗ್ದೆಲ್ಲ ನಾನು ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನೋಡ್ಬೋದು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ. ಯಾವುದ್ಯಾವುದು ಫುಲ್ ಸೆಟ್ ಇರುತ್ತೆ, 1 ಡಜನು, 2 ಡಜನು, ಹಾಫ್ ಡಜನು, ಆ ಥರದ್ದೆಲ್ಲ ಸೀರೆ ಮ್ಯಾಚಿಂಗ್ ಇರೋದು ಇದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನೂ ಒಂದಿಷ್ಟು ಬಳೆಗಳಿದ್ದಾವೆ. ಅದನ್ನು ಕೂಡ ನಾನು ಪೌಚಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ನನ್ನ ಮಗಳ ಬಳೆ ಕೂಡ ನಾನು ಅದನ್ನು ಇಡಬೇಕೀಗ. ಅವಳು ಸಪ್ರೇಟು. ಅವಳೇನು ಜಾಸ್ತಿ ಯೂಸ್ ಮಾಡಲ್ಲ, ಏನಂದ್ರೆ ಫಂಕ್ಷನ್ನಿಗೆ ಅಷ್ಟೇ ಯೂಸ್ ಮಾಡ್ತಾಳೆ. ಹಂಗಾಗಿ ಇದು 2 ಬಾಕ್ಸು ಕೂಡ ನನಗಂತ ನಾನೇ ತರಿಸಿರೋದು. ನಂದಷ್ಟೇ ಇಟ್ಟಿದ್ದೀನಿ ಬಳೆಗಳನ್ನ. ಈಗ
ಫ್ರೆಂಡ್ಸ್, ಬಳೆಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ಬಾಕ್ಸಸ್ ತರಿಸಿ ಫುಲ್ಲು ಇಡೋಕ್ಕಾಗಲ್ಲ. ಯಾಕಂದರೆ ಒಂದ್ರ ಮೇಲೆ ಒಂದು ಬರೀ ಬಳೆ ಬಾಕ್ಸೇ ಆಗುತ್ತೆ. ಹಂಗಾಗಿ ಅದರಲ್ಲಿ ಮಾತ್ರ ಸೀರೆ ಮ್ಯಾಚಿಂಗ್ ಇಟ್ಟು ಈ ಥರ ಪೌಚ್ ಎಲ್ಲ ಖಾಲಿ ಆಗಿತ್ತು. ಜ್ಯುವೆಲರಿ ಸೆಟ್ ಇಟ್ಟಿದ್ನಲ್ಲ, ಇದರಲ್ಲೆಲ್ಲ ನೋಡ್ಬೋದು ಈ ಥರ ಗೋಟ್ಗಳು ಇಟ್ಟಿದ್ದೀನಿ. ಸಿಂಗಲ್ದು, ಡಬಲ್ ಗೋಟ್ ಇರೋದು, ಆ ಥರದ್ದೆಲ್ಲ ನಾನು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ, ಸೇಫಾಗಿ ಕ್ಲೀನಾಗಿರುತ್ತೆ ಅಂತ. ಹಾಗೆ ನನ್ನ ಮಗಳದ್ದು ಒಂದು ಸ್ವಲ್ಪ ಬಳೆಗಳಿದೆ, ಅದನ್ನು ಸಪ್ರೇಟ್ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅವಳದು ಕೂಡ. ಈ ಥರದ್ದು 2 ಬಾಕ್ಸು ಫುಲ್ ಆಯಿತು. ಇದನ್ನು ಎತ್ತಿಟ್ಬಿಡೋಣ ಅಂದ್ಕೊಂಡಿದ್ದೆ, ಬಟ್ ಬಳೆ ಜಾಸ್ತಿ ಇರೋದ್ರಿಂದ ಎತ್ತಿಡೋಕ್ಕಾಗಿಲ್ಲ ನನಗೆ. ಅದು ಎಲ್ಲ ಚೆನ್ನಾಗಿರೋದನ್ನೇ ಬಳೆ, ಹಂಗಾಗಿ ಈ ಥರ ಬಾಕ್ಸಲ್ಲಿ ಮತ್ತೆ ಹಾಕಿಟ್ಟಿದ್ದೀನಿ. ಇದೆರಡು ಮತ್ತೆ ಫುಲ್ ಆಯಿತು. ಇದನ್ನು ಕೂಡ ಡ್ರೆಸ್ಸಿಂಗ್ ಟೇಬಲಲ್ಲಿ ಹಾಗೆ ಇಡಬೇಕು, ಅಂದರೆ ಬಳೆದಂತ ಗೊತ್ತಾಗ್ಬಿಡುತ್ತೆ, ಆರಾಮಾಗಿ ಸಿಗುತ್ತೆ. ಫ್ರೆಂಡ್ಸ್, ಇದೆಲ್ಲ ಮಿಕ್ಕಿರೋದು ಗ್ರೀನು, ರೆಡ್ಡು ಎಲ್ಲ ಮಿಕ್ಸ್ ಬಳೆ ಇದು, ಬಟ್ ಎಲ್ಲ ಚೆನ್ನಾಗಿರೋದೆ, ಎಲ್ಲ ಹೊಸ ಬಳೆ ಇದೆ ಇದು. ಹಾಗಾಗಿ ಈ ಥರ ಗಂಟು ದಾರದಲ್ಲಿ ಹಾಕಿ ಈ ಥರ ಕಟ್ಟಿ ಇಟ್ಟಿದ್ದೀನಿ ನಾನು. ಮನೆಯಲ್ಲಿ ಹಾಕೋಣಕ್ಕೆ ಯೂಸ್ ಆಗುತ್ತೆ ಈ ಬಳೆ. ಇದೆಲ್ಲ ಹೊಸ ಬಳೆ, ಹಂಗಾಗಿ ಇದರಲ್ಲೇನು ಕಟ್ಟಿ ಈ ಥರ ಪ್ಲೇನ್ ಬಳೆ, ಅಂದರೆ ಇದೇನು ಸೀರೆ ಮ್ಯಾಚಿಂಗ್ ಏನಿಲ್ಲ. ಹಂಗಾಗಿ ಈ ಥರ ಕಟ್ಟಿ ಇದು ಒಂದು ಬುಟ್ಟಿಯಲ್ಲಿ ಇಟ್ಟು ಕೆಳಗಡೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಬಿಡ್ತೀನಿ. ಡೈಲಿ ಹಾಕೋಣಕ್ಕೆ ನಡೆಯುತ್ತೆ. ಫ್ರೆಂಡ್ಸ್, ಈ ಬಾಕ್ಸಲ್ಲಿ ನನ್ನ ಮಗಳ ಬಳೆ ಹಾಕಿ ಇಟ್ಟಿದ್ದೀನಿ. ಅವಳದೇನು ಜಾಸ್ತಿ ಇಲ್ಲ, ಬಳೆ ಒಂದು ಸ್ವಲ್ಪನೇ ಇರೋದು. ಈ ಥರ 1 ಬಾಕ್ಸು ಅಥವಾ 2 ಬಾಕ್ಸ್ ಆಗುತ್ತೆ ಅಷ್ಟೇ. ಇದರಲ್ಲಿ ಮೆಟಲು ಹಾಗೆ ಗಾಜಿಂದು ಸಿಂಗಲ್ ಬಳೆ ಹಾಕಿಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನದೇ ಜಾಸ್ತಿ ಬಳೆ ಇರೋದ್ರಿಂದ ನನಗೆ ಜಾಸ್ತಿ ಬಾಕ್ಸಸ್ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.